ಸಾಮಾನ್ಯವಾಗಿ ನಮ್ಮ ನಿಮ್ಮ ಮನೆಗಳಲ್ಲಿ ವಾಷಿಂಗ್ ಮಿಷಿನ್ಗಳಲ್ಲಿ ಪ್ಯಾಂಟ್ನ ಜೋಬ್ನಲ್ಲೋ ಅಥವಾ ಯಾವುದೋ ಡ್ರೆಸ್ನ ಜೋಬ್ನಲ್ಲೋ ಮರೆತು ಬಿಟ್ಟಿದ್ದ ಕಾಯಿನ್ಗಳು ಪತ್ತೆ ಆಗುತ್ತೆ. ಆದರೆ ನಾವೀಗ ತೋರಿಸ್ತಾ ಇರುವ ದೃಶ್ಯವನ್ನ ಗಮನ ಇಟ್ಟು ನೋಡಿ. ಯಾಕಂತಂದ್ರೆ ನಮ್ಮ ನಿಮ್ಮ ಮನೆಯಲ್ಲಿ ಕಾಯಿನ್ ಸಿಗುವಂತಹ ಅಂಥದ್ದೇ ವಾಷಿಂಗ್ ಮಿಷಿನ್ನಲ್ಲಿ ಸಿಕ್ಕಿರೋದು ಕೋಟಿ ಕೋಟಿ ದುಡ್ಡು. ವಾಷಿಂಗ್ ಮಿಷಿನ್ನ ತುಂಬೆಲ್ಲ ಗರಿ ಗರಿ ನೋಟುಗಳು. ರೇಡ್ ನಡೆಸಿದ ಸಂದರ್ಭದಲ್ಲಿ ಬರೋಬ್ಬರಿ 2.54 ಕೋಟಿ ರೂಪಾಯಿ ಹಣ ಸೀಸ್ ಆಗಿದೆ. ಸೀಸ್ ಆಗಿದ್ದ ಹಣದಲ್ಲಿ ಬಹುಪಾಲು ಸಿಕ್ಕಿರೋದು ವಾಷಿಂಗ್ ಮಿಷಿನ್ನಲ್ಲೇ. ಫೆಮಾ ಕಾಯ್ದೆ ಉಲ್ಲಂಘನೆ ಸಂಬಂಧ ಜಾರಿ ನಿರ್ದೇಶನಾಲಯ ಅಧಿಕಾರಿಗಳು ರೇಡ್ ನಡೆಸಿದ್ದಾರೆ. ವಿಜಯ್ ಕುಮಾರ್ ಶುಕ್ಲಾ, ಸಂಜಯ್ ಗೋಸ್ವಾಮಿ, ಸಂದೀಪ್ ಗಾರ್ಗೆ ಸೇರಿದ ಕಂಪನಿಗಳ ಮೇಲೆ ನಿಯಮವನ್ನ ಉಲ್ಲಂಘನೆ ಮಾಡಲಾಗಿದೆ ಅನ್ನೋ ಕಾರಣಕ್ಕೆ ಜಾರಿ ನಿರ್ದೇಶನಾಲಯದ ಅಧಿಕಾರಿಗಳು ದಾಳಿ ನಡೆಸಿದ್ದಾರೆ. ಆದರೆ ದಾಳಿ ನಡೆಸಿದ ಸಂದರ್ಭದಲ್ಲಿ ತಿಜೋರಿಯಾಗಿ ಮಾರ್ಪಾಟ ಆಗಿರುವಂತಹ ವಾಷಿಂಗ್ ಮೆಷಿನ್ ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ. ವಾಷಿಂಗ್ ಮೆಷಿನ್ನ ಒಳಗೆ ಕಂತೆ ಕಂತೆ ನೋಟು ಬರೋಬ್ಬರಿ 2.54 ಕೋಟಿ ಹಣವನ್ನ ವಶಕ್ಕೆ ಪಡೆಯಲಾಗಿದೆ. ಹೈದರಾಬಾದ್ ಮೂಲದ ವ್ಯಕ್ತಿಗಳಿಗೆ ಸೇರಿದ ಕಂಪನಿ. ಅಲ್ಲಿ ಹೈದರಾಬಾದ್ನ ಅನೇಕ ಕಡೆಗಳಲ್ಲಿ ರೇಡ್ ನಡೆಸಿದ ಸಂದರ್ಭದಲ್ಲಿ ದಾಳಿ ನಡೆಸಿದ ಸಂದರ್ಭದಲ್ಲಿ ಹಣ ಪತ್ತೆಯಾಗಿರೋದು 2.54 ಕೋಟಿ ಹಣ, 47 ಬ್ಯಾಂಕ್ ಖಾತೆಯನ್ನ ಜಪ್ತಿ ಮಾಡಲಾಗಿದೆ. 17 ದಿನದ ಹಿಂದೆ ಬಿಜೆಪಿಗೆ ಸೇರಿದ್ರು ಹರಿಯಾಣದ ಸಂದೀಪ್ ಗಾರ್ಗ್. ಬಿಜೆಪಿಗೆ ಸೇರಿದ್ರು ಸಂದೀಪ್ ಗಾರ್ಗ್. ಬಿಜೆಪಿಗೆ ಸೇರಿದ ಸಂದೀಪ್ ಗಾರ್ಗ್ ಅವರನ್ನ ಒಳಗೊಂಡಂತೆ ಇನ್ನು ಇಬ್ಬರ ಮೇಲೆ ಇಡೀ ರೇಡ್ ಆಗಿದೆ. 2.57 ಕೋಟಿ ಹಣ ವಾಷಿಂಗ್ ಮಿಷಿನ್ನಲ್ಲಿ ಪತ್ತೆಯಾಗಿದೆ. ದೃಶ್ಯದಲ್ಲಿ ಗಮನಿಸ್ತಾ ಇದ್ರಿ. ಇಡಿ ಅಧಿಕಾರಿಗಳು ಫೆಮಾ ರೂಲ್ಸ್ ಅನ್ನ ಉಲ್ಲಂಘನೆ ಮಾಡಿದ್ದಾರೆ. ಈ ಸಂಸ್ಥೆಗೆ ಸಂಬಂಧಪಟ್ಟ ವ್ಯಕ್ತಿಗಳು ಅನ್ನೋ ಕಾರಣಕ್ಕೆ ನಡೆಸಿದ ರೇಡ್ ಇದು. ರೇಡ್ ನಡೆಸಿದ ಸಂದರ್ಭದಲ್ಲಿ ವಾಷಿಂಗ್ ಮಿಷಿನ್ನಲ್ಲಿ ದೃಶ್ಯದಲ್ಲಿ ಗಮನಿಸ್ತಾ ಇದ್ರಿ 2.57 ಕೋಟಿ ಹಣ ಪತ್ತೆಯಾಗಿದೆ. 47 ಬ್ಯಾಂಕ್ ಖಾತೆಗಳನ್ನು ಜಪ್ತಿ ಮಾಡಲಾಗಿದೆ. ಈಗಲೂ ಕೂಡ ರೇಡ್ ಮುಂದುವರೆದಿದೆ. ಕೆಲವೇ ದಿನಗಳ ಹಿಂದಷ್ಟೇ ಬಿಜೆಪಿಗೆ ಸೇರಿದ್ರು ಈ ವ್ಯಕ್ತಿ ಅನ್ನೋ ಮಾಹಿತಿ ಇದೆ. ಬಿಜೆಪಿಗೆ ಸೇರಿದಂತಹ ಸಂದೀಪ್ ಗಾರ್ಗ್ ಅವರ ವಿರುದ್ಧವಾಗಿ ರೇಡ್ ಆದ ಸಂದರ್ಭದಲ್ಲಿ ಹಣ ಜಪ್ತಿಯಾಗಿದೆ. ಮುಂದಿನ ಸುದ್ದಿ